ಅಪ್ಪ ಎಂದರೆ ಆಕಾಶದಷ್ಟು ಪ್ರೀತಿ ಕೊಡುವ ಅಕ್ಕರೆಯ ಗೆಳೆಯ, ಕಾಣುವ ಕನಸುಗಳಿಗೆ ನೀರಿರುವ ಮುಚ್ಚಟೆಗಳ ಗಣಿ, ಕುಟುಂಬದ ಒಳಗೂ ಹೊರಗೂ ಜವಾಬ್ದಾರಿಯನ್ನು ಹಂಚಿಕೊಳ್ಳುವ ದಣಿ. ಎಲ್ಲ ಮಕ್ಕಳ ಪಾಲಿಗೆ ಅಪ್ಪನೇ ಮೊದಲ ಹೀರೋ. ಅಪ್ಪ ಮಗುವಿನ ತೋರು ಬೆರಳು ಹಿಡಿದು ತನ್ನ ಸುತ್ತಮುತ್ತ ಇಡೀ ಜಗತ್ತನ್ನೇ ತೋರಿಸುತ್ತಾನೆ. ಅಪ್ಪ ಎಂದರೆ ಜಗತ್ತು, ಅಪ್ಪ ಎಂದರೆ ದೇವರು, ಅಪ್ಪ ಅಂದರೆ ಶಕ್ತಿ, ಅಪ್ಪ ಅಂದರೆ ಆಕಾಶ, ಅಪ್ಪ ಅಂದರೆ ಸ್ನೇಹಿತ, ಅಪ್ಪ ಅಂದರೆ ಪ್ರಪಂಚ. ಹೀಗೆ ಎಷ್ಟೆಷ್ಟು ಅರ್ಥಗಳಿವೆ. ಮಕ್ಕಳು ಕೇಳಿದ್ದನ್ನೆಲ್ಲ ಕೊಡಿಸಲಾಗದೇ ಇದ್ದರೂ ಕೈಲಾಗಿದ್ದನ್ನು ಕೊಡಿಸುವವರು ಅಪ್ಪ. ಬೇಡಿದ್ದಷ್ಟು ಕೊಡದೆ ಹೋದ್ರು ಸ್ವಲ್ಪವಾದರೂ ಕೊಡಿಸುವವರು ಅಪ್ಪ. ತನ್ನಿಂದ ಸಾಧಿಸೋದಕ್ಕಾಗದೇ ಇರೋದನ್ನು ತನ್ನ ಮಕ್ಕಳಿಂದ ಮಾಡಿಸೋದಕ್ಕೆ ಪ್ರಯತ್ನ ಮಾಡುವವರು ಅಪ್ಪ. ಅಪ್ಪ ಅದೆಷ್ಟು ನೋವು ಸಂಕಟಗಳನ್ನು ನುಂಗಿ ಮನೆಯವರ ಹಿತಕ್ಕಾಗಿ ದಿನವಿಡೀ ದುಡಿಯುವ ಶಕ್ತಿ. ಹುಟ್ಟಿದಾಗಿನಿಂದ ಉಜ್ವಲ ಭವಿಷ್ಯ ಕಾಣುವವರೆಗೂ ಕೈ ಹಿಡಿದು ನಡೆಸಿದ ಪ್ರತ್ಯಕ್ಷ ದೇವರು ಅವರು. ಹಗಲಿರುಳು ದುಡಿದು ತನ್ನ ಕಷ್ಟ ಬದಿಗಿಟ್ಟು ಮಕ್ಕಳಿಗೆ ಪ್ರೀತಿಯನ್ನು ಮಾತ್ರ ಉಣಬಡಿಸಿರುವವರು ಅಪ್ಪ. ಈ ಎರಡಕ್ಷರದ ಪದದಲ್ಲಿ ಅದೆಷ್ಟು ಗಾಂಭೀರ್ಯ, ದರ್ಪ, ಕೋಪ, ಮುನಿಸು, ಜೊತೆಗೆ ಅಳೆಯಲಾಗದಷ್ಟು ಪ್ರೀತಿ. ಇದುವೇ ನಮ್ಮ ಅಪ್ಪ.